ಆರಂಭವಾಯಿತು ಅಣ್ಣ. ನೋಡಮ್ಮ, ಸೂಕ್ಷ್ಮ ಕಾಲ, ಸಮಯಕ್ಕೆ ಮಹತ್ವವಿದೆ. ನೀನು ವಯಸ್ಸಿಗೆ ಬಂದಳು, ಸರಿಯಾದ ಸಮಯಕ್ಕೆ ಯಾವಾಗಲೂ ಮಡಿಗೆ ಬರಬೇಕು. ಇದು ಮಾತ್ರ ನಿನಗೆ ನೆನಪಿರ್ಲಮ್ಮ. ಆಯ್ತು ಅದಕ್ಕೆ. ವಯಸ್ಸಿಗೆ ಬಂದ ನನ್ನ ತಂಗಿಗೆ ಬೇಗ ಒಂದು ವರನನ್ನು ಹುಡುಕಿ ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಕಡಿಮೆ ಆಗುತ್ತೆ. ಹೋಗಣ್ಣ, ನಂಗೆ ನಾಚಿಕೆ ಆಗುತ್ತೆ. ತಂಗಿ, ನಾಚಿಕೆ ಎಂಬುದು ಹೆಣ್ಣಿಗೆ ಸಹಜ ಗುಣ. ಅಣ್ಣ ದೇವರ ಮುಂದೆ ನಾಚಿಕೆ ಉಂಟೆ? ಅಣ್ಣ, ದಾರಿಯಲ್ಲಿ ಬರುವಾಗ ಸ್ಟಾಂಪ್ ಬರಹಗಾರರು ಈ ಸ್ಟಾಂಪ್ ಅನ್ನು ಕೊಟ್ಟಿದ್ದಾರೆ, ತೆಗೆದುಕೊಳ್ಳಿ. ಹೌದು ತಮ್ಮ, 570 ಎಕರೆ ಜಮೀನ್ದಾರನಾದ ನಾನು ವಾಟ್ನಿ ಪತ್ರಕ್ಕೆ ನಿಮ್ಮಿಬ್ಬರ ಹೆಸರು ದಾಖಲಿಸಲು ಕೊಟ್ಟಿದ್ದೆ. ಅಣ್ಣ, ನೀವೇ ನಮಗೆ ಸರ್ವ ಆಸ್ತಿ ಇರುವಾಗ ಆ 570 ಎಕರೆ ಜಮೀನು ನಮಗೆ ಏಕೆ? ನೋಡಣ್ಣ, ಈತ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನಾನು ಯಾವಾಗಲೂ ಆ ಹಂತವನ್ನೇ ನಾನು ದಾಟ್ಕೊಂಡು ಬಂದಿದ್ದೀನಿ ಅಂದಮೇಲೆ ಮದುವೆಯಾಗಿ ಗಂಡನ ಮನೆಗೆ ಹೋಗೋದು ಹೆಣ್ಣಿನ ಧರ್ಮ ಅಮ್ಮ. ಹೌದಮ್ಮ ತಂಗಿ, ನಾನು ಈ ಕಣ್ಣಿನ ಭಾಗದ ಸಿರಿಯನ್ನೇ ಕಾಣಬೇಕು. ಹಾ ಭದ್ರಾ, ನೀನು ಸ್ನಾನಕ್ಕೆ ಹೋಗಪ್ಪ. ಆಯ್ತು ಅಣ್ಣ. ತಂಗಿ ಭಾಗ್ಯಶ್ರೀ, ತಾರುಣ್ಯದಲ್ಲಿ ತವರಿನ ಸಿರಿಯಾಗಿ ಮುಂದೆ ಮದುವೆ ಮಂಟಪಕ್ಕೆ ಕಾಲಿಟ್ಟು ಆ ಮನೆಯ ಗೃಹಲಕ್ಷ್ಮಿಯಾಗಿ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಬೇಕೆಂಬುದೇ ನನ್ನ ಆಸೆ ಅಮ್ಮ. ಅಮ್ಮ ತಂಗಿ, ನಿನ್ನ ವಿದ್ಯಾಭ್ಯಾಸವು ಒಂದು ಹಂತಕ್ಕೆ ತಲುಪಿದೆ. ಬೇಗನೆ ಒಂದು ವರವನ್ನು ನೋಡೇ ಬಿಡ್ತೇನೆ. ಹೌದಮ್ಮ, ಗುಣವಂತಿ ನನ್ನ ಭಾಗ್ಯಳಿಗೆ ಗುಣವಂತ ವರವನ್ನೇ ನೋಡಿ ಆದಷ್ಟು ಬೇಗ ಮದುವೆ ಮಾಡಬೇಕು ಅಲ್ವೇನಮ್ಮ? ತಂಗಿ, ಯಾಕಮ್ಮ ನಾನು ನಿಮ್ಮ ಮದುವೆ ವಿಷಯದ ಬಗ್ಗೆ ಮಾತನಾಡ್ತಲೇ ಇದ್ದೇವೆ, ನೀನು ಮಾತ್ರ ಮೌನವಾಗಿ ನಿಂತಿಯಲ್ಲಮ್ಮ. ಹೇಳಮ್ಮ, ನಾನೀಗಲೇ ಧಾರವಾಡದ ಧರ್ಮರಾಜನ ಪುತ್ರ KS ಪದವೀಧರ, ಆತನನ್ನ ನೋಡಬೇಕೆಂದಿದ್ದೇನೆ. ಕ್ಷಮಿಸಲ್ಲ, ನೀವು ನೋಡುವ ವರ ನನಗೆ ಇಷ್ಟ ಇಲ್ಲ. ಭಾಗ್ಯ, ಏನಮ್ಮ ನಿನ್ನ ಮಾತಿನ ಅರ್ಥ? ತಂಗಿ, ನೀನು ಯಾರನ್ನಾರು ಪ್ರೀತಿಸಿದ್ದೀಯಾ? ಹಾಗಿದ್ರೆ ಈಗಲೇ ಹೇಳಿಬಿಡಮ್ಮ, ನಿನ್ನ ಮನ ನೋಯಿಸುವ ಮೂರ್ಖ ನಾನು ಹಾಗಲಾರೆ. ಕ್ಷಮಿಸಲ್ಲ, ಈ ಊರ ಶ್ರೀಮಂತ ಉದ್ಯಮಿ ಲಕ್ಷ್ಮೀಕಾಂತರನ್ನ ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ಭಾಗ್ಯಶ್ರೀ! ತಂಗಿ ಭಾಗ್ಯಶ್ರೀ! ಹೌದು ಹೌದು, ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟು ಬಂದಿದ್ದೇನೆ ಅಣ್ಣ. ಭಾಗ್ಯ ಭಾಗ್ಯ ಭಾಗ್ಯ! ತಂಗಿ, ಎಂತ ಕೆಲಸವನ್ನು ಮಾಡಿಬಿಟ್ಟೆ ತಂಗಿ, ಎಂತ ಕೆಲಸವನ್ನು ಮಾಡಿಬಿಟ್ಟೆ ತಂಗಿ ಭಾಗ್ಯಶ್ರೀ. ಹೋಗಿ ಹೋಗಿ ಹಾವಿನ ಹುತ್ತದಲ್ಲಿ ಕೈಯಿಟ್ಟು ಕೆರಳಿದ ಸರ್ಪವನ್ನೇ ಕೆಣಕುವಂತೆ ಮಾಡಿದೆಯಾ ತಂಗಿ? ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಈ ನಿನ್ನ ಮಾತನ್ನ ಹಿಂದಕ್ಕೆ ತೆಗೆದುಕೋ. ಸಾಧ್ಯವೇ ಇಲ್ಲ. ಈ ನನ್ನ ಹೃದಯ, ನನ್ನ ಮನಸ್ಸು ಅವರಿಗೆ ನಾನು ಕೊಟ್ಟಾಗಿದೆ ಅಣ್ಣ. ಮದುವೆ ಅಂತಾದ್ರೆ ಅವರನ್ನೇ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಭಾಗ್ಯಶ್ರೀ! ತಂಗಿ ಭಾಗ್ಯಶ್ರೀ, ನಾನು ಯಾವುದು ನಡೆಯಬಾರದೆಂದು ಮನಸ್ಸಿನಲ್ಲಿ ಮುಡುಗಟ್ಟಿ ಮೂಢನಾಗಿ ನಿಂತಿದ್ದೇನೆ. ಅದುವೇ ಆಗುವಂತೆ ಮಾಡಿದೆಯಾ ಭಾಗ್ಯ? ಅದು ಆಗುವಂತೆ ಮಾಡಿದೆಯಾ ತಂಗಿ? ಅದುವೇ ಆಗುವಂತೆ ಮಾಡಿದೆಯಾ? ಸುತ್ತ
ಸುತ್ತ 10 ಹಳ್ಳಿಗೂ ಈ ಜಮೀನ್ದಾರನೇ ದೇವರೆಂದು ಪೂಜಿಸುವ ಈ ಜಗದಲ್ಲಿ ನಾನೇ ಆ ದುರುಳ ರಕ್ಕಸರ ಕಾಲು ಹಿಡಿಯುತ್ತೆ ಮಾಡಿದೆಯ ನಾನೇ ಆ ದುರುಳ ರಕ್ಕಸರ ಕಾಲು ಹಿಡಿಯುವಂತೆ ಮಾಡಿದೆಯ ತಂಗಿ ಭಾಗ್ಯ ಭಾಗ್ಯ ನಿನ್ನ ಅಣ್ಣ ನಿನ್ನ ಮೇಲೆ ಜೀವನ ಇಟ್ಟಿದ್ದಮ್ಮ ನನ್ನ ತಂಗಿ ಎಂದರೆ ಜಮೀನ್ದಾರ ಜಮೀನ್ದಾರನೆಂದರೆ ತಂಗಿ ಅಂತ ನಾನು ತಿಳಿದುಕೊಂಡಿದ್ದೆ ಆದರೆ ತಂಗಿ ಅಂತ ಕೆಲಸ ಮಾಡಿಬಿಟ್ಟೆ ತಂಗಿ ಭಾಗ್ಯ